ನಮಸ್ಕಾರ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ಈಗಾಗಲೇ ಏನಂತಂದರೆ ನೀವು ಒಂದು ಆಪ್ಷನ್ ಟ್ರೀಗಳನ್ನು ಮಾಡಿರುವಂಥ ರಿಸಲ್ಟ್ ಇನ್ನೂ ಬರೋದು ತಡ ಇದೆ. ಸೊ ಈ ಮಧ್ಯದಲ್ಲಿ ನೀವು ಡೌಟ್ಗಳನ್ನು ಕೇಳ್ತಾ ಇರುವಂಥದ್ದು, ನಮ್ಮ ಜಿಲ್ಲೆಗಳಲ್ಲಿ ಹಿಂದಿನ ವರ್ಷದ ಕಟ್ ಆಫ್ ಎಷ್ಟಿತ್ತು ಅಂಥೇಳಿ. ಫಸ್ಟ್ ರೌಂಡಲ್ಲಿ ಇಲ್ಲಿ ನಾನು ಮಂಗಳೂರು ಜಿಲ್ಲೆದು ಒಂದು ಅಭ್ಯರ್ಥಿಗಳು ನಮಗೆ ಪದೇ ಪದೇ ಕಾಮೆಂಟನ್ನು ಹಾಕಿದರು. ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಮಂಗಳೂರು ಜಿಲ್ಲೆಯ ಒಂದು ಡಯಟ್ ಸೆಂಟರ್ ಮುಖಾಂತರ ಮಂಗಳೂರು ಜಿಲ್ಲೆಯಲ್ಲಿ ಯಾವ ರೀತಿ ಕಟ್ ಆಫ್ ಆಗಿದೆ. ಸೊ ಇದು ಫಸ್ಟ್ ರೌಂಡದ್ದು ಬಿ ಎ ವಿದ್ಯಾರ್ಥಿಗಳದ್ದು, ಬಿ ಎ ಬಿ ಕಾಮ್ ವಿದ್ಯಾರ್ಥಿಗಳದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಎಸ್ ಟಿಗೆ 78 ಕಟ್ ಆಫ್ ಆಗಿದೆ, 2ಬಿಗೆ 78, ಜಿ ಎಮ್ ಅಲ್ಲಿ 82 ಮತ್ತು ಜಿ ಎಮ್ ಅಲ್ಲಿ 87. ಆ್ಯಕ್ಚುಲಿ ಅದು ಕೆಟಗರಿ ಚೇಂಜ್ ಇದೆ, ಬಟ್ ಸೆಲೆಕ್ಟ್ ಆಗಿರೋದು ಜಿ ಎಮ್ ಒಳಗಡೆ. ಇವರು ಜಿ ಎಮ್ 2B 3Aದಲ್ಲಿದ್ದರೂ ಕೂಡ ಜಿ ಎಮ್ ಅಲ್ಲಿ ಕಟ್ ಆಫ್ ಬೇರೆ ಆಗುತ್ತೆ, ಕೆಟಗರಿ ವೈಸ್ ಕಟ್ ಆಫ್ ಬೇರೆ ಆಗುತ್ತೆ. ಸೊ 86 ಅಪ್ರಾಕ್ಸಿಮೇಟ್ ಜಿ ಎಮ್ ಅಲ್ಲಿ 86 ತನಕ ಕಟ್ ಆಫ್ ಆಗಿದೆ. ಡಿಪೆಂಡ್ಸ್ ಅಪಾನ್ ಗೌರ್ಮೆಂಟ್ ಕಾಲೇಜಲ್ಲಿ. ನೋಡಿ, ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಪ್ರೈವೇಟ್ ಕಾಲೇಜ್, ಡಿಮಾಂಡ್ ಇರುವಂಥ ಪ್ರೈವೇಟ್ ಕಾಲೇಜ್ ಇರ್ಬೋದು, ಆಮೇಲೆ ಡಿಮಾಂಡ್ ಇರುವಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 86 ಕಟ್ ಆಫ್ ಆಗಿದೆ. ಮಂಗಳೂರದ್ದು ನಾನು ತುಂಬ ಸ್ಲೋ ಆಗಿ ಸ್ಕ್ರೀನ್ ಇದನ್ನು ಮಾಡ್ತಾಯಿದ್ದೀನಿ, ನಿಮಗೆ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ನಿಮ್ಮ ಕಾಸ್ಟ್ ಯಾವುದು ಬರುತ್ತೆ ನೋಡ್ಕೊಳ್ರಿ, ಅದರ ಮುಖಾಂತರ ನೀವು ಇಲ್ಲಿ ಜಜ್ಮೆಂಟ್ ಮಾಡ್ಕೋಬೋದು. ನೀವು ಹಾಕಿರುವಂಥ ಕಾಲೇಜು ಮತ್ತು ನೀವು ಸೆಲೆಕ್ಟ್ ಮಾಡಿರುವಂಥ ಕಾಲೇಜುಗಳಲ್ಲಿ ಹೋದ ವರ್ಷ ಎಷ್ಟು ಕಟ್ ಆಫ್ ಆಗಿತ್ತು, ಈಗ ನಂದು ಪರ್ಸೆಂಟೇಜ್ ಎಷ್ಟಿದೆ, ನಾನು ಈಗ ಹಾಕಿರುವಂಥ ಕಾಲೇಜುಗಳಿಗೆ ಎಷ್ಟು ಕಟ್ ಆಫ್ ಆಗ್ಬೋದು ಅನ್ನೋದನ್ನು ಒಂದು ನೋಡಿ. ಹಬ್ಬ ಅಂದರೆ ಪ್ಲಸ್ ಆರ್ ಮೈನಸ್ ಅಷ್ಟೇ. ಆಮೇಲೆ ಅರೌಂಡ್ ಒಂದಷ್ಟು 3A ಕೆಟಗರಿಗೆ ನೋಡಿರಿ 78 3A ಕೆಟಗರಿಗೆ ಆಗಿದೆ. ಅದೇ ರೀತಿಯಾಗಿ ಎಸ್ ಸಿಗೆ 78 ಆಗಿದೆ. 2ಬಿದಲ್ಲಿ ಕೂಡ 80, 2ಬಿದಲ್ಲಿ 80 ಇದೆ. ಅಂದರೆ ನೋಡಿ, ಇದು ಯಾರು ನೀವು ಮಂಗಳೂರು ಸಲ ಹೇಳಿದ್ದೀರಿ, ಸೊ ಅವರುಗಳಿಗೆ ನಾನು ತೋರಿಸ್ತಾ ಇರುವಂಥದ್ದು. ತುಂಬ ಸ್ಲೋ ಆಗಿ ಸ್ಕ್ರೀನ್ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಹಾಕಿರೋಂಥ ಕಾಲೇಜ್ ನಿಮ್ಮ ಹತ್ರ ಗೊತ್ತಿರ್ತವೆ, ಆ ಕಾಲೇಜ್ಗಳನ್ನ ಇದರಲ್ಲಿ ನೀವು ಭಾಳ ಕಾನ್ಸಂಟ್ರೇಟ್ ಕೊಟ್ಟು ನೋಡ್ಕೋಬೇಕು ಎಷ್ಟಾಗಿದೆ ಅಂತ. ಓಕೆ, ಇಲ್ಲಿ ತನಕನೂ ಏನಂದರೆ ಇದು ಓಕೆ, ಇಲ್ಲಿಗೆ ಮಂಗಳೂರು ಲಾಸ್ಟ್ ಇರುವಂಥದ್ದು ಮಂಗಳೂರು. ಓಕೆ, ಒಂದು ತುಂಬ ಕಡಿಮೆ ಕಾಲೇಜುಗಳಿರುವಂಥದ್ದು ಮಂಗಳೂರದ್ದು. ಓಕೆ, ಸೊ ನೋಡಿ, ಇಲ್ಲಿ ಇದರಲ್ಲಿ ನಿಮ್ಮ ಕಾಲೇಜ್ ನೀವು ಹಾಕಿರುವಂಥ ಕಾಲೇಜುಗಳಲ್ಲಿ ಎಷ್ಟು ಕಟ್ ಆಫ್ ಆಗಿದೆ ಅನ್ನೋದು ನೋಡ್ಕೊಳ್ಬೋದು. ಕಾಲೇಜದ್ದು ಗದಗ ಜಿಲ್ಲೆದು ಲಿಸ್ಟು ಡೈಟ್ ಮುಖಾಂತರ ಲಿಸ್ಟ್ ಇರುವಂಥದ್ದು. ಇಲ್ಲಿ ನೋಡಿ, ನಿಮ್ಮ ಕಾಸ್ಟಿಗೆ ಎಷ್ಟು ಕಟ್ ಆಫ್ ಆಗಿದೆ, ಯಾವ ಇದರಲ್ಲಿ ಕಟ್ ಆಫ್ ಆಗಿದೆ ಪರ್ಸೆಂಟೇಜ್ಗೆ. ಇಲ್ಲಿ ತುಂಬ ಕಡಿಮೆ ಇದೆ ನೋಡಿರಿ. ಎಸ್ ಸಿದಲ್ಲಿ 79, ಎಸ್ ಟಿ 79, ಆಮೇಲೆ ಎಸ್ ಟಿ 80, ಅಂದರೆ ಮ್ಯಾಕ್ಸಿಮಮ್ 80. ಜಿ ಎಮ್ ಅಲ್ಲಿ 83, 80, 3ಬಿದಲ್ಲಿ 80, 83 ಇದೆ. 85 ಜಿ ಎಮ್ ಅಲ್ಲಿ ಕೂಡ ಕಟ್ ಆಫ್ ಆಗಿದೆ. 2ಎದಲ್ಲಿ 80, ಬಟ್ ಸೀಟ್ ಸಿಕ್ಕಿಲ್ಲ ಅವರಿಗೆ. ಓಕೆ, ಜಿ ಎಮ್ ನೋಡಿ, ಜಿ ಎಮ್ 82, ಅಪ್ರಾಕ್ಸಿಮೇಟ್ಲಿ 83 ಅಂತ ಲೆಕ್ಕ ತಗೊಳ್ರಿ. ಗದಗ ಜಿಲ್ಲೆದು 83 ಜಿ ಎಮ್, 83 ಜಿ ಎಮ್, ಮ್ಯಾಕ್ಸಿಮಮ್ 83 ಜಿ ಎಮ್ ಹೋದ ವರ್ಷದ್ದು ಕಟ್ ಆಫ್. ಆಮೇಲೆ ರಿಮೈನಿಂಗ್ 2ಎದಲ್ಲಿ 79, 2ಎ, ಆಮೇಲೆ 2ಬಿದಲ್ಲಿ ಕೂಡ 77 ಕಟ್ ಆಫ್ ಆಗಿದೆ. 81, 80, 79 ತುಂಬ ಕಡಿಮೆ ಇದೆ ಅಲ್ಲ. ಅದು ಧಾರವಾಡ ಜಿಲ್ಲೆಗೆ ಕಂಪ್ಯಾರಿಸನ್ ಮಾಡಿ ತುಂಬ ಕಡಿಮೆ ನೋಡಿ. ಆಮೇಲೆ ಸ್ಟ್ಯಾಂಡರ್ಡ್ ಕಾಲೇಜ್, ಇಲ್ಲಿ ಡಿಮಾಂಡ್ ಇಲ್ಲುವಂಥ ಕಾಲೇಜುಗಳಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಆಫ್ ಇದೆ, 84 ತನಕ ಕೂಡ ಹೋಗಿದೆ. ಇದು ಗದಗ ಜಿಲ್ಲೆದು. ತುಂಬ ಸ್ಲೋ ಆಗಿ ನೋಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಯಾವುದು ಕಾಸ್ಟ್ ಬರುತ್ತೆ, ಇದು ಮೇ ಬಿ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು. ಯಾಕಂದರೆ ನೀವು ಕಾಮೆಂಟ್ ಹಾಕಿದ್ದೀರಿ ಅಂತೇಳಿ ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು. ಏನು ನಿಮಗೆ ಫೈನಲ್ ರಿಸಲ್ಟ್ ಅಂತೂ ಇನ್ನೊಂದು 2-3 ಡೇಸಲ್ಲಿ ಬಂದುಬಿಡುತ್ತೆ. ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಆದರೂ ಇರಲಿ, ಫ್ರೀ ಇದ್ದೀರಿ ಇವಾಗ, ಆದರೂ ಜಜ್ಮೆಂಟ್ ಮಾಡ್ಕೋಬೋದು. ನೀವು ಅಪ್ಲೈ ಮಾಡಿರುವಂಥ ಕಾಲೇಜು ಇದರಲ್ಲಿ ಇದ್ದರೆ ಅದನ್ನು ನೀವು ಗ್ಯಾಸ್ ಮಾಡ್ಕೋಬೋದು, ನನಗೆ ಸಿಗುತ್ತಾ ಇಲ್ಲ ಈ ರೌಂಡಲ್ಲಿ ಅಂತ. ಓಕೆ, ತುಂಬ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಗದಗ ಡಯಟ್ ಸೆಂಟರ್ಗಳಲ್ಲಿ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳು ಇಷ್ಟಿದು ಗದಗ ಜಿಲ್ಲೆದು. ಓಕೆ, ಸೊ ಇದು ಗದಗ ಜಿಲ್ಲೆ. ಆಮೇಲೆ ಇನ್ನೊಂದು ಥಿಂಗ್ಸ್ ಏನಂದರೆ, ಇಲ್ಲಿ ಮತ್ತು ಹಿಂದಿನ ವರ್ಷ ಈ ವರ್ಷ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ವರ್ಷ ಸ್ವಲ್ಪ ವಿದ್ಯಾರ್ಥಿಗಳು ತುಂಬ ಕಡಿಮೆ ಅಪ್ಲೈ ಮಾಡಿರುವಂಥದ್ದು, ಹೀಗಾಗಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಇದು ಗದಗ ಜಿಲ್ಲೆದು.